ಯಾಕೆ ಮಕ್ಕಳಾಗಿರಬಹುದು, ನಾವಾಗಿರಬಹುದು, ನೀವಾಗಿರಬಹುದು, ಸಡನ್ ಆಗಿ ಫೋನು ಕೈಯಿಂದ ತಗೊಂಡಾಗ ಊಟ ಮಾಡೋ ಟೈಮಲ್ಲಿ ಡ್ಯೂರಿಂಗ್ ಮೀಲ್ಸ್ ಸಡನ್ಲಿ ಇಫ್ ವಿ ಆರ್ ಟೇಕ್ ಅವೇ ದ ಫೋನ್ ಸಡನ್ಲಿ ಸಿಟ್ ಬರೋದಾಗ್ಲಿ ಇರಿಟೇಷನ್ ಆಗೋದಾಗ್ಲಿ ಯಾಕೆ ಆಗುತ್ತೆ? ದಿಸ್ ಈಸ್ ನಾಟ್ ಅ ಬ್ಯಾಡ್ ಬಿಹೇವಿಯರ್, ಇಟ್ ಈಸ್ ಅ ಬ್ರೈನ್ ಕೆಮಿಸ್ಟ್ರಿ ಬಿಕಾಸ್ ಯುವರ್ ಬ್ರೈನ್ ಈಸ್ ಬೀಯಿಂಗ್ ಓವರ್ ಸ್ಟಿಮ್ಯುಲೇಟೆಡ್ ಅಂತ ಹೇಳ್ತೀವಿ. ಯಾವಾಗ ಊಟದ ಜೊತೆಗೆ ನೀವು ಸ್ಕ್ರೀನ್ ಯೂಸ್ ಮಾಡೋದಾಗ್ಲಿ, ಲ್ಯಾಪ್ಟಾಪ್ ಯೂಸ್ ಮಾಡೋದಾಗ್ಲಿ, ಎನಿ ಗ್ಯಾಜೆಟ್ಸ್ ಯೂಸ್ ಮಾಡೋದಾಗ್ಲಿ ಮಾಡಿದಾಗ ಸಡನ್ ಆಗಿ ಅನ್ಯಾಚುರಲಿ ಡೋಪಮೈನು ಸ್ಪೈಕ್ ಆಗಿಬಿಡುತ್ತೆ, ಸ್ಟ್ರೆಸ್ ಹಾರ್ಮೋನ್ ಅಂತ ಹೇಳ್ತೀವಿ. ಆವಾಗ ಬ್ರೈನ್ ಸ್ಟಾರ್ಟ್ ಅಸೋಸಿಯೇಟಿಂಗ್ ಯುವರ್ ಫುಡ್ ವಿತ್ ಡಿಜಿಟಲ್ ಪ್ಲೆಷರ್ ಅಂತ ಹೇಳ್ತೀವಿ. ನೀವು ಸಡನ್ ಆಗಿ ನೀವು ಫೋನ್ ತಗೊಂಡಾಗ ಸಡನ್ ಆಗಿ ಡೋಪಮೈನ್ ಹಾರ್ಮೋನ್ ಸ್ಪೈಕ್ ಕಮ್ಮಿ ಆಗಿಬಿಡುತ್ತೆ. ಇದರಿಂದ ಏನಾಗುತ್ತೆ, ಇರಿಟೇಷನ್ ಶುರು ಆಗುತ್ತೆ, ಸಿಟ್ಟು ಬರಕ್ಕೆ ಶುರು ಆಗುತ್ತೆ. ಇದರಿಂದ ಓವರ್ ಎ ಮಂತ್ಸ್ ಆಫ್ ಟೈಮ್ ನೀವು ಇದೇ ಥರ ಹ್ಯಾಬಿಟ್ಸ್ ರೂಢಿ ಮಾಡ್ಕೊಂಡಾಗ ಪುವರ್ ಸ್ಯಾಟಿಟಿ ಆಗಿ ಅಂತ ಹೇಳ್ತೀವಿ, ಒಬಾಸಿಟಿ ಅಂತ ಹೇಳ್ತೀವಿ, ರೆಡ್ಯೂಸ್ಡ್ ಅಟೆನ್ಷನ್ ಅಂತ ಹೇಳ್ತೀವಿ. ಈ ಥರ ಪ್ರಾಬ್ಲಮ್ಸು ಶುರು ಆಗುತ್ತೆ. ಆಲ್ವೇಸ್ ರಿಮೆಂಬರ್, ಈಟಿಂಗ್ ವಿತ್ ದ ಸ್ಕ್ರೀನ್ rewires your brain to need a stimulation, not a food. If this habit continues over time, then ಓವರ್ ಈಟಿಂಗ್ ಆಗಿರಬಹುದು, ಇಂಡೈಜೆಷನ್ ಆಗಿರಬಹುದು, ಅಥವಾ ಪುವರ್ ಡೈಜೆಷನ್ ಅಂತ ಹೇಳ್ತೀವಿ. ಇದರಿಂದ ಮೂಡ್ ಸ್ವಿಂಗ್ಸ್ ಆಗಿರಬಹುದು. ಈ ಥರ ಪ್ರಾಬ್ಲಮ್ಸ್ ಶುರು ಆಗುತ್ತೆ. ದಿಸ್ ಇಸ್ ನಾಟ್ ದ ಪೇರೆಂಟಿಂಗ್ ಫೇಲ್ಯೂರ್, ದಿಸ್ ಈಸ್ ದ ಸ್ಕ್ರೀನ್ ಅಡಿಕ್ಷನ್ ಫಿಸಿಯಾಲಜಿ. ಫಾಲೋ ಫಾರ್ ಮೋರ್ ಸೈನ್ಸ್ ಬೇಸ್ಡ್ ಹೆಲ್ತ್ ಸ್ವಾಪ್ಸ್.